ದೇವತೆಗಳು ಕೂತಿದ್ದಾರೆ ಸಾಲಾಗಿ. ಈ ದೇವತೆಗಳಲ್ಲಿ ದೋಷ ಹೇಳಬೇಕು. ಹೇಗೆ ಹೇಳಬೇಕು? ದೋಷ ಹೇಳಿದ್ಲು ಅಂತ ಒಂದು ಪದ್ಯವನ್ನು ಹೇಳ್ತಾರೆ ರಾಜರು. ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ. ಈ ಪದ್ಯ ನೋಡ್ರಿ, ಅದು ರಾಜರದು ಎಷ್ಟು ಚಂದ ಅನುಸಂಧಾನ ತಿಳಿತದೆ. ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ ಮನ್ನದಿ ನಾಚಿ ಮಹಾಲಕ್ಷ್ಮಿ ತನ್ನಾಮದಿಂದಲೇ ಕರೆಯದೆ ಒಬ್ಬೊಬ್ಬರ ಉನ್ನತ ದೋಷಗಳೆಣಿಸಿದಳು ಶೋಭಾನೆ. ಏನು ಮಾಡಿದ್ದಾಳೆ? ಎಲ್ಲರಲ್ಲಿ ಇದ್ದ ದೋಷವನ್ನು ಹೇಳಿದ್ದಾಳೆ, ಆದರೆ ಯಾರ ಹೆಸರನ್ನು ಹೇಳಿಲ್ಲ. ರಾಜರು ಹೇಳಿದ್ದಿಷ್ಟೇ, ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ ಮನ್ನದಿ ನಾಚಿ ಮಹಾಲಕ್ಷ್ಮಿ. ಎಲ್ಲಿ ನನ್ನ ಮಕ್ಕಳ ದೋಷವನ್ನು ನಾನೇ ಹೇಳೋ ಪ್ರಸಂಗ ಬಂತಲ್ಲ ಅಂತ ಮನಸ್ಸಿನಲ್ಲೇ ಸಂಕೋಚ ಮಾಡಿಕೊಂಡ್ಲಂತ. ಏನು ತಪ್ಪಾಯಿತು, ಹೇಳಬೇಕಾಗಿದೆ ಹೇಳಿಬಿಡೋಣ ಅಂತಂದರೆ, ಲೋಕದ ನಿಯಮ ಏನು ಅಂದರೆ ಗುಣಗಳನ್ನು ಬೇರೆಯವ್ರು ಹೇಳಬೇಕು, ದೋಷಗಳನ್ನು ತಾಯಿ ಹೇಳಬೇಕು ಅಂತ ನಿಯಮ. ನಮ್ಮ ಮಕ್ಕಳ ಗುಣಗಳನ್ನು ನಾವೇ ಹೇಳಬಾರ್ದ್ರಿ. ನಮ್ಮ ಮಕ್ಕಳ ಗುಣ ನಾವೇ ಹೇಳಿದರೆ ಇಲ್ಲದ ಸಲದ್ದೆಲ್ಲ ಹೇಳ್ತಿರ್ತೀವಿ ಅಂತ ಅರ್ಥ. ದೋಷ ಹೇಳಿದರೆ ನಾವು ಸರಿ ಹೇಳ್ತೀವಿ ಅಂತ. ಹಾಗಾದ್ರೆ ಲಕ್ಷ್ಮೀದೇವಿ ಆಲೋಚನೆ ಮಾಡಿಲ್ಲು, ರಾಜರ ಚಿಂತನೆ, ಒಂದು ವೇಳೆ ಈ ದೇವತೆಗಳಲ್ಲಿ ದೋಷ ಇದೆ ಅಂತ ತಾಯಿಯಾದ ನಾನೇ ಹೇಳಿಬಿಟ್ರೆ ಲೋಕದಲ್ಲಿ ಅವರ ಪೂಜೆ ನಡೆಯೋದು ಹಾಗೆ ಮುಂದೆ. ಲಕ್ಷ್ಮೀದೇವಿನೇ ಇಷ್ಟು ದೋಷ ಹೇಳಿದ್ದಾಳೆ ಅಂದಮೇಲೆ ನಾವ್ಯಾಕೆ ಆ ದೇವತೆಗಳ ಪೂಜೆಯನ್ನು ಮಾಡಬೇಕು ಅಂತ ಎಲ್ಲಿಯಾದರೂ ಲೋಕದಲ್ಲಿ ಅವರ ಪೂಜೆ ತಪ್ಪೀತು. ಅದಕ್ಕಾಗಿ ದೋಷ ಹೇಳುವುದಕ್ಕೆ ಒಂದು ಸರ್ತಿ ಸಂಕೋಚ ಮಾಡಿಕೊಂಡ್ಲು ಅಂತ ರಾಜರ ಚಿಂತನೆ. ಮುಂದಿನ ಕ್ಷಣದಲ್ಲಿ ಹೇಳದೇ ಹೋದರೆ ದೇವರಲ್ಲಿ ದೋಷ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇವರಲ್ಲಿ ದೋಷ ಇದೆ, ಅವರಲ್ಲಿ ದೋಷ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹೇಳಿಬಿಡೋಣ. ಹೇಳುವ ಕಾಲದಲ್ಲಿ ಒಂದು ಉಪಾಯ ಮಾಡಿಕೊಂಡ್ಲು. ಏನು ಉಪಾಯ ಮಾಡಿದ್ಲು ಅಂದರೆ, ತನ್ನಾಮದಿಂದಲೇ ಕರೆಯದೆ ಒಬ್ಬೊಬ್ಬರ ಉನ್ನತ ದೋಷಗಳು ಎಣಿಸಿದಳು. ಅವರು ಯಾರ ಹೆಸರನ್ನು ಹೇಳಲಿಲ್ಲ, ಆದರೆ ದೋಷ ಹೇಳ್ಕೋತ ಹೋದ್ಲು ಅಂತ. ಯಾಕೆ ಹೀಗೆ ಹೇಳಿದರು ರಾಜರು? ಯಾಕೆ ಹೀಗೆ ಹೇಳಬೇಕಾಯಿತು? ಹೆಸರು ಹೇಳಿ ದೋಷ ಹೇಳಿದರೆ ಲೋಕಕ್ಕೆಲ್ಲ ಸ್ಪಷ್ಟವಾಗಿ ಗೊತ್ತಾಗ್ಬಿಡ್ತದೆ ಇವರಲ್ಲಿ ಇಂತಿಂಥ ದೋಷ ಇದೆ ಅಂತ. ಎಷ್ಟು ಚಂದ ಹೇಳ್ತಾಳೆ ಅಂದರೆ, ಮುಂದೆ ಹೇಳುವಾಗ ಕಾಮ ನಿರ್ಜಿತನೊಬ್ಬ ಕಾಮಿನಿಗೆ ಸೋತೊಬ್ಬ ಭಾಮಿನಿಯ ಹಿಂದೆ ಹಾರಿದವ ಕಾಮಾಂಧನಾಗಿ ಮುನಿಯ ಕಾಮಿನಿಯ ಗೈದಿದನೊಬ್ಬ ಕಾಮದಿ ಗುರುತಲ್ಪ ಗಾಮಿಯೊಬ್ಬ. ಯಾರ ಹೆಸರು ಹೇಳಲಿಲ್ಲ, ಯಾರ ಹೆಸರು ಹೇಳಲಿಲ್ಲ, ದೋಷವನ್ನು ಹೇಳಿ ಮುಗಿಸಿದ್ಲು. ಹೆಸರು ಹೇಳದೆ ದೋಷ ಹೇಳೋದು. ಹೀಗೆ ಯಾಕೆ ಮಾಡಿದ್ಲು? ಎರಡು ಕಾರಣ. ಯಾವ ವ್ಯಕ್ತಿಯಲ್ಲಿ ಏನು ದೋಷ ಇದೆ ಅಂತ ಲೋಕಕ್ಕೆ ಸ್ಪಷ್ಟವಾಗಿ ಗೊತ್ತಾಗೋದು ಬೇಡ, ಒಟ್ಟಿನಲ್ಲಿ ದೋಷ ಇದೆ ಅಂತ ಇಷ್ಟು ಗೊತ್ತಾದರೆ ಸಾಕು. ಮತ್ತೊಂದು ರಾಜರ ಅನುಸಂಧಾನ ಹೇಗಿದೆ ಅಂದರೆ, ಮಹಾಲಕ್ಷ್ಮೀ ದೇವಿ ಮಹಾಪತಿವ್ರತೆ ಆದ್ದರಿಂದ ಗಂಡನ ಹೆಸರನ್ನು ಹೇಳೋ ಪ್ರಸಂಗ ಬರಬಾರದು ಅಂತ. ಯಾಕೆ? ಇಂದ್ರ, ಚಂದ್ರ, ಬ್ರಹ್ಮ ಎಲ್ಲ ನಾಮಗಳು ಪರಮಾತ್ಮನ ಹೆಸರುಗಳೇ. ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂವೈ ವಿಷ್ಣುಂ ಪರಮಮುದಾಹರಂತಿ. ಬ್ರಹ್ಮಸೂತ್ರಗಳು ಹೊರಟಿದ್ದೇ ಅದಕ್ಕೆ. ಅನ್ಯತ್ರ ಪ್ರಸಿದ್ಧ ಅನ್ಯತ್ರೈವ ಪ್ರಸಿದ್ಧ ಉಭಯತ್ರ ಪ್ರಸಿದ್ಧವಾದ ನಾಮಗಳನ್ನು ಸಮನ್ವಯ ಮಾಡಬೇಕು ಅಂತ ಹೊರಟಿದ್ದು. ಹಾಗಾದರೆ ವೇದವ್ಯಾಸ ದೇವರು ಬ್ರಹ್ಮಸೂತ್ರಗಳಲ್ಲಿ ಎಲ್ಲ ನಾಮಗಳು ಭಗವಂತನ ನಾಮಗಳು ಅಂತ ಹೇಳಿದಾಗ ಇಂದ್ರ ಅಂತ ಬಾಯಲ್ಲಿ ಹೇಳಿ ಇಂಥ ದೋಷ ಅಂದರೆ ಗಂಡನ ಹೆಸರು ಹೇಳಿದಂತೆ. ಗುರೋರ್ನಾಮ ನಗಣ್ಯೀಯಾತ್ ಭಾರ್ಯ ಪತೇರಪಿ. ಶಿಷ್ಯ ಗುರುಗಳ ಹೆಸರನ್ನು ಹೇಳಬಾರ್ದು, ಹೆಂಡತಿ ಗಂಡನ ಹೆಸರನ್ನು ಹೇಳಬಾರ್ದು ಅಂತ ಶಾಸ್ತ್ರದಲ್ಲಿ ಇದ್ದ ನಿಯಮ. ಲೋಕದ ನಿಯಮ ಏನಲ್ಲ. ಲೋಕದಲ್ಲಿ ಕರ್ಕೊಳ್ತಿರ್ತಾರೆ ಪಾಪ ತಮ್ಮ ಗಂಡಂದ್ರನ್ನು. ಗಂಡಂದರಿಗೆ ಎಲ್ಲಿ ಅದೇ ಹೆಸರಲ್ಲೇ ಕರೆದ್ರೆ ಶಾಸ್ತ್ರಕ್ಕೆ ವಿರುದ್ಧ ಆಗ್ತದೆ ಅಂತ ತಾವೇ ನಿಕ್ ನೇಮ್ ಇಟ್ಟಿರ್ತಾರೆ ಕೆಲವೆಲ್ಲ ಹೆಂಡಂದರು. ಪಿಕ್ಕು ಪುಕ್ಕು ಟುಕ್ಕು ಅಂತ ಕರ್ಕೋತಿರ್ತಾರೆ ಪಾಪ ಅವರೆಲ್ಲ. ಯಾಕೆ ಅಂದರೆ ಆ ಹೆಸರು ಕರೆದ್ರೆ ಶಾಸ್ತ್ರದಲ್ಲಿ ನಿಷಿದ್ಧ ಆಗ್ತದೆ, ಆದ್ದರಿಂದ ನಾವೇ ಕರೆದ್ಬಿಡೋದು, ನಮಗೇನು ಬೇಕೋ ಅದೇ ಕರ್ಕೊಂಡ್ಬಿಡೋದು ಅಂತ ಇವರೇ ಒಂದು ಹೆಸರು ಇಟ್ಕೊಂಡು ಕರ್ಕೊಂಡ್ಬಿಟ್ಟಿರ್ತಾರೆ. ಶಾಸ್ತ್ರದ ನಿಯಮ ಏನು ಅಂದರೆ ಗಂಡನ ಹೆಸರನ್ನು ಹೇಳಬಾರದು. ಬರೇ ಶಾಸ್ತ್ರ ಬರೆದದ್ದಲ್ಲ, ಆ ಬರೆದವನ ಹೆಂಡತಿಯೇ ಆ ಕೆಲಸ ಮಾಡಿ ತೋರಿಸಿದ್ಲು. ಶಾಸ್ತ್ರ ಬರೆದ ಭಗವಂತನ ಪತ್ನಿ ಮಹಾಲಕ್ಷ್ಮೀ ದೇವಿ ಏನು ಮಾಡಿದ್ಲು ಅಂದರೆ, ನಾನೇ ನನ್ನ ಗಂಡನ ಹೆಸರನ್ನು ಕರೆಯೋದಿಲ್ಲ, ಆದ್ದರಿಂದ ಲೋಕದಲ್ಲಿದ್ದ ಸ್ತ್ರೀಯರು ಕರೆಯಬೇಡ್ರಿ ಅಂತ ತಿಳಿಸಿಕೊಟ್ಲು ಅವಳೇ. ತನ್ನಾಮದಿಂದಲೇ ಕರೆಯದೆ ಒಬ್ಬೊಬ್ಬರ ಉನ್ನತ ದೋಷಗಳು ಎಣಿಸಿದಳು ಅಂತ ದೋಷಗಳನ್ನು ಹೇಳ್ತಾ ಹೋಗ್ತಾಳೆ. ಹೀಗೆ ಇಲ್ಲಿ ಪ್ರಾರಂಭ ಆದದ್ದು ಎಲ್ಲ ದೇವತೆಗಳ ದೋಷವನ್ನು ಹೇಳ್ತಾ ಹೊರಡ್ತಾಳೆ. ಆ ದೇವತೆಗಳಿಗಿಂತ ಮೊದಲೊಬ್ಬರು ದೋಷ ಹೇಳ್ತಾಳೆ. ಯಾರವರು? ಈ ಲಗ್ನಕ್ಕೆ, ಈ ಸ್ವಯಂವರಕ್ಕೆ, ಈ ವಿವಾಹಕ್ಕೆ ಕೆಲವು ಋಷಿಗಳೆಲ್ಲ ಬಂದು ಕೂತಿದ್ರಂತೆ.
ವಿಶ್ವಾಮಿತ್ರರು, ಆಮೇಲೆ ವಸಿಷ್ಠರು, ದೂರ್ವಾಸರು, ಗೌತಮರು, ಈ ಎಲ್ಲ ಋಷಿಗಳು ಕೂಡ ಅಲ್ಲಿ ಇದ್ರಂತೆ. ಅವರು ಸಾಲಿನಲ್ಲಿ ಕುಳಿತಿದ್ದರಿಂದ ಕೈಯಲ್ಲಿ ವರಮಾಲೆಯನ್ನು ಹಿಡಿದ ಲಕ್ಷ್ಮೀದೇವಿ ಅವರಿಗೆ ಹಾಕಲಿಲ್ಲ, ಮುಂದೆ ಹೋದ್ಲು. ಯಾಕೆ ಹಾಕಲಿಲ್ಲ ಅಂದರೆ ಕಾರಣ ಕೊಡಬೇಕು. ಅವ್ರು ಕೇಳ್ತಾರೆ, ನಮಗೆ ಯಾಕೆ ವರಮಾಲೆಯನ್ನು ಹಾಕಲಿಲ್ಲ ನೀನು ಅಂತ ಕಾರಣ ಕೇಳ್ತಾರೆ. ಎಷ್ಟು ಸುಂದರವಾದ ಕಾರಣ ಕೊಡ್ತಾಳೆ ಗೊತ್ತಾ? ನೋಡ್ರಿ, ಮೊದಲೇ ಸಾಮಾನ್ಯವಾಗಿ ಚಾಷ್ಟೆ ಮಾಡ್ತಿರ್ತಾರೆ ಏನು ಲೋಕದಲ್ಲಿ ಅಂದರೆ, ಈ ವೈದಿಕರಿಗೆ ವಿವಾಹ ಆಗೋದೇ ಕಷ್ಟ ಅಂತ ತಿಳ್ಕೊಂಡು ಹೇಳಿ. ಅದರ ಲಕ್ಷ್ಮೀದೇವಿ ಇನ್ನೂ ಸ್ಪೆಷಲ್ಲಾಗಿ ಮಾಡಿ ತೋರಿಸ್ಬಿಟ್ಲವಳು. ಈ ವೈದಿಕರನ್ನ ಯಾರನ್ನೂ ಮಾಡ್ಕೊಳ್ಳೇ ಇಲ್ಲ, ಮುಂದೆ ಹೋಗ್ಬಿಟ್ಲು ಹಾಗೆ ಅವಳು. ಅದಕ್ಕೆ ವೈದಿಕರಿಗೆ ಲಗ್ನ ಆಗೋದು ಅನ್ನೋದು ಕಷ್ಟದ ಕೆಲಸ ಅಂತ ಅವತ್ತಿನಿಂದ ಇವತ್ತಿನವರೆಗೆ ಹಾಗೆ ಉಳ್ಕೊಂಡ್ಬಿಟ್ಟದು. ಆ ಲಕ್ಷ್ಮೀದೇವಿ ವರಮಾಲೆ ಹಿಡ್ಕೊಂಡು ಬಂದಾಗ ಎಷ್ಟೋ ಜನ ಆಚಾರ್ಯಗಳು, ಋಷಿಗಳು ಹೋಗಿ ಪಾಪ ಕೂತಿದ್ರಂತೆ. ಬಿದ್ದರೆ ಬಿದ್ದು ನಮ್ಮ ಕೊಳ್ಳಿಗೊಂದು ಮಾಲೆ, ನಮ್ಮದು ಲಗ್ನ ಆದರೆ ಆಗ್ತದೆ ಈ ಗದ್ದಲದಲ್ಲಿ ಅಂತ ಹೇಳಿ. ಕೆಲವೊಮ್ಮೆ ಗದ್ದಲದಲ್ಲಿ ಒಂದಿಬ್ಬರು ಎಕ್ಸ್ಟ್ರಾ ಲಗ್ನ ಆಗೋಗ್ಬಿಟ್ಟಿರ್ತ, ಹಂಗೆ ಆಗೋದ್ರೆ ಆಗಿಬಿಡಲಿ ಅಂತ ಒಂದೇನೋ ವಿಚಾರ ಮಾಡಿ ಕೂತಿದ್ರು ಪಾಪ. ಆದರೆ ಲಕ್ಷ್ಮೀದೇವಿ ಕಣ್ಣಲ್ಲಿ ತಪ್ಪಿಸ್ಕೊಳ್ಳಿಕ್ಕಾಗಲಿಲ್ಲ. ಏನು ದೋಷ ಹೇಳಿದ್ದು ಗೊತ್ತಾ ಅವಳು? ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದರೇನೋ ಫಲವಿಲ್ಲ, ಜ್ವಲಿಸುವ ಕೋಪದಿ ಶಾಪವ ಕೊಡುವರು, ಲಲನೆಯ ನಿವರು ಒಲಿಸುವರೇ ಶೋಭಾನೆ. ಈ ಎಲ್ಲರಲ್ಲಿ ಇರುವಂಥ ಒಂದೇ ದೋಷ, ಈ ಮುಂದೆ ಕುಳಿತ ಋಷಿಗಳಲ್ಲಿ ಇರುವ ದೋಷ ಯಾವುದು? ಸಿಟ್ಟು, ಕ್ರೋಧ. ಆ ಸಿಟ್ಟಿದ್ರೆ ಯಾರು ತಾನೇ ಮದುವೆ ಮಾಡ್ಕೊಳ್ಳಿಕ್ಕೆ ತಯಾರಾಗ್ತಾರೆ? ಮಾತಾಡಿದ್ರೆ ಸಿಟ್ಟಿಗೆ ಹತ್ತಿರ್ತಾರೆ ಕೆಲವರು ಮನೆಯಲ್ಲಿ ಗಂಡಂದರು. ಆ ಗಂಡಂದ್ರು ಸಿಟ್ಟಿಗೆ ಹೇಳೋದು ನೋಡೇ ಹೆಣ್ಮಕ್ಳು ಹೆಸರಿಟ್ಬಿಟ್ಟಾರೆ. ದೂರ್ವಾಸ ಬ್ರಾಹ್ಮಣ ಅಂತ ಹೆಸರಿಟ್ಬಿಟ್ಟಾರೆ. ಮನೆಯಾಗ ಯಾರಾದ್ರೂ ಗಂಡ ಸಿಟ್ಟಿಗೆ ಎದ್ರೆ ಹೊರಗೆ ಮಾತಾಡ್ತಿರ್ತಾರೆ, ಹೆಣ್ಮಕ್ಳು ನೋಡ್ತಿರ್ಬೇಕು. ಎಲ್ಲಿದ್ದಾರೆ ನಿಮ್ಮ ಮನೆಯವರು? ಆ ದೂರ್ವಾಸ ಬ್ರಾಹ್ಮಣನ ಅಂತ ಕೇಳ್ತಿರ್ತಾರೆ ಇವರು. ಆ ದೂರ್ವಾಸ ಬ್ರಾಹ್ಮಣ ಅಂದರೆ ಯಾವಾಗಲೂ ಸಿಟ್ಟಿಗೆ ಹೇಳುವ ಅಂತ ಅರ್ಥ. ಇನ್ನೂ ಕೆಲವರು ಇರ್ತಾರೆ ರೀ, ಭಾಳ ಗಂಭೀರವಾಗಿ ಮಾತಾಡ್ತಿರ್ತಾರೆ. ಇವತ್ತು ನಮ್ಮ ಮನ್ಯಾಗ ನರಸಿಂಹದೇವರು ಬಂದಾರ, ನರಸಿಂಹದೇವರು ಬಂದಾರ ಅಂತಂದ್ರೆ ಈ ಸಿಟ್ಟಾಗಿದೆ ಅಂತ ಅರ್ಥ, ಒಳಗಿನ ಕುತ್ಕೊಂಡದ್ದು. ಹೀಗೆ ಆ ಸಿಟ್ಟು ಮಾಡಿಕೊಳ್ಳೋವ್ರನ್ನ ಕಂಡ್ರೆ ಯಾರೂ ತಯಾರಾಗೋದಿಲ್ಲ. ಅವತ್ತು ಲಕ್ಷ್ಮೀದೇವಿ ಹೇಳಿದ್ದು, ಅಲ್ರೋ ಎಲ್ಲ ಕಷ್ಟಪಟ್ಟು ತಪಸ್ಸು ಮಾಡಿ ಪುಣ್ಯ ಸಂಪಾದನೆ ಮಾಡಿರ್ತೀರಿ. ಪುಣ್ಯ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡ್ತಾರೆ ಅಂದರೆ, ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದರೇನೋ ಫಲವಿಲ್ಲ, ತಲೆ ಕೆಳಗೆ ಮಾಡಿ ಕಾಲ್ ಮೇಲೆ ಮಾಡಿ ಒದ್ದಾಡಿಕೊಂಡು ಪುಣ್ಯ ಸಂಪಾದನೆ ಮಾಡಿ ಕೊನೆಗೆ ಕ್ಷಣ ಮಾತ್ರದಲ್ಲಿ ಸಿಟ್ಟಿಗೆದ್ದು ಶಾಪ ಕೊಟ್ಟು ಎಲ್ಲ ಪುಣ್ಯ ಕಳ್ಕೋತಿರಲ್ಲ. ಗೌತಮರು ನೋಡಿ ಅಂತಾಳೆ, ಏನ್ರಿ ಗೌತಮರೇ, ಅಹಲ್ಯ ನಿಮ್ಮ ಕೈ ಹಿಡ್ಕೊಂಡು ಬಂದ್ಲು, ಏನು ಸುಖ ಕಂಡ್ಲ ಅವಳು? ಅಹಲ್ಯಾದೇವಿಗೆ ಕಲ್ಲಾಗುವಂತ ಶಾಪ ಹಾಕಿದ್ರಿ, ಅವಳ ಕಥೆ ಹಾಗಾಯಿತು. ವಿಶ್ವಾಮಿತ್ರರು ನೋಡಿಕೊಂಡು ರಂಭೆ ಬಂದಿದ್ಲು, ಆ ರಂಭೆಗೂ ವಿಶ್ವಾಮಿತ್ರರು ಕಲ್ಲಾಗುವಂತ ಶಾಪ ಕೊಟ್ಟರು. ಏನು ಪರಿಸ್ಥಿತಿ! ಆಮೇಲೆ ಜಮದಗ್ನಿಗಳು, ಅವರಂತರೂ ಹೆಂಡತಿಯ ತಲೆಯನ್ನೇ ಕತ್ತರಿಸುವಂತ ಹೇಳಿದರು. ಹೀಗೆ ಕೆಲವು ಋಷಿಗಳನ್ನು ತೋರಿಸಿ ಲಕ್ಷ್ಮೀದೇವಿ ಹೇಳ್ತಾರೆ, ಇವರೆಲ್ಲರಲ್ಲೂ ಕೂಡ ಸಹನವೇ ಇಲ್ಲ, ಭಾರೀ ಸಿಟ್ಟಿಗೆಳ್ತಾರೆ. ಸಿಟ್ಟಿಗೆದ್ರು ಅಂದರೆ ಏನು ಶಾಪ ಕೊಡ್ತಾರೆ ಗೊತ್ತಾಗೋದಿಲ್ಲ, ಮೈ ಮೇಲೆ ಎಚ್ಚರವೇ ಇರೋದಿಲ್ಲ, ಆದ್ದರಿಂದ ಇವರನ್ನ ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ರು. ಅದು ಮುಗಿದ ಮೇಲೆ ಇಬ್ಬರು ಪುರೋಹಿತರನ್ನು ಬೈತಾಳ್ರಿ. ಬಹಳ ವಿಚಿತ್ರ. ಯಾವಾಗಲೂ ನೆನಪಿಟ್ಕೊಳ್ರಿ, ಎಲ್ಲ ಕ್ಷೇತ್ರದಲ್ಲಿಯೂ ಒಳ್ಳೆಯವರು ಕೆಟ್ಟವರು ಅಂತ ಇದ್ದೇ ಇರ್ತಾರೆ. ಒಳ್ಳೆ ಡಾಕ್ಟರು, ಕೆಟ್ಟ ಡಾಕ್ಟರು, ಒಳ್ಳೆಯ ಪುರೋಹಿತರು, ಕೆಟ್ಟ ಪುರೋಹಿತರು, ಒಳ್ಳೆಯ ವಿದ್ವಾಂಸರು, ಕೆಟ್ಟ ವಿದ್ವಾಂಸರು, ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ. ಯಾವ ಕ್ಷೇತ್ರದಲ್ಲೂ ಒಬ್ಬರೇ ಇದ್ದಾರೆ ಅಂತ ತಿಳಿಬೇಡ್ರಿ. ಆ ಪುರೋಹಿತ ಮಾಡುವಾಗ ಒಳ್ಳೆಯದಾಗಲಿ ಪ್ರಾಮಾಣಿಕವಾಗಿದ್ದ ಪುರೋಹಿತರು ಅಂತಿದ್ದಾರಲ್ಲ, ಅವ್ರನ್ನ ಹೇಳ್ತಿಲ್ಲ. ಈಗ ಶುಕ್ರಾಚಾರ್ಯರು, ಬೃಹಸ್ಪತ್ಯಾಚಾರ್ಯ ಎಂಬ ಇಬ್ಬರನ್ನು ಇಟ್ಟುಕೊಂಡು ಅವರಿಬ್ಬರಲ್ಲಿರುವ ದೋಷವನ್ನು ಹೇಳಲಿಕ್ಕೆ ಪುರೋಹಿತರು ಹೇಗಿದ್ದಾರೆ ಅಂತ ಬೈತಾಳೆ. ಸಂಸ್ಕೃತದಲ್ಲಿ ನಮ್ಮ ಗುರುಗಳು ಹೇಳ್ತಿರುವಾಗ ಒಂದು ಶ್ಲೋಕ ಹೇಳ್ತಿರ್ಬೇಕು, ಪುರೋಹಿತ ಅಂತ ಶಬ್ದ ಹೆಂಗೆ ಹುಡ್ತು ಅಂತ ಹೇಳಿ. ಒಬ್ಬ ಕವಿ ಸಂಸ್ಕೃತದಲ್ಲಿ ಶ್ಲೋಕ ಮಾಡುವಾಗ ಈ ಥರ ಬರೆದಿದ್ದಾನೆ. ಏನು? 4 ವ್ಯಕ್ತಿಗಳ ಮೊದಲು ಅಕ್ಷರಗಳನ್ನು ತೆಗೆದುಕೊಂಡು ಒಂದು ವ್ಯಕ್ತಿಯನ್ನು ಮಾಡಿದ್ದು ಪುರೋಹಿತ ಅಂತ. ಅದು ಹೇಗೆ? ಪುರೀಶಸ್ಯ ಚ ರೋಷಸ್ಯ ಹಿಂಸಾಯಾಸ್ ತಸ್ಕರಸ್ಯ ಚ ಆದ್ಯಾಕ್ಷರಾಣಿ ಸಂಗ್ರಹ್ಯ ವೇದಾಶ್ಚಕ್ರೇ ಪುರೋಹಿತಂ ಅಂತ. ಬ್ರಹ್ಮದೇವರು ಪುರೋಹಿತರನ್ನು ಸೃಷ್ಟಿ ಮಾಡೋ ಕಾಲದಲ್ಲಿ ಮೊದಲು 4 ಮಂದಿನ ತೊಗೊಂಡ್ರಂತೆ. ಏನು ಮೊದಲನೇದು? 4 ಪುರೀಶ, ಹೊಲಸು. ಅವ್ರು ಪುರೋಹಿತರು ಮನೆಗೆ ಬಂದು ಹೋದ್ರು ಅಂದರೆ ಮನೆ ತುಂಬ ಹೊಲಸಾಗಿ ಹೋಗಿರ್ತದೆ. ನೋಡ್ತಿರ್ಬೇಕು, ಬರುವಾಗ ಅಲಂಕಾರ ಭಾರಿ ಮಾಡಿರ್ತಾರೆ. ಅದೇನು ಹೂವಿನ ಅಲಂಕಾರ, ರಂಗವಲ್ಲಿ, ಅದು ಇದು ಅಂತ ತಿಳ್ಕೊಂಡು ಹೋಗುವಾಗ ಮನೆಯೆಲ್ಲ ಹೊಲಸಾಟ ಮಾಡಿ ಎದ್ದು ಹೋಗಿರ್ತಾರೆ. ಕೆಲವರಿಗೆ ಎಷ್ಟು ದೀಕ್ಷೆ ಇರ್ತದೆ ಪುರೋಹಿತರಿಗೆ ಅಂದರೆ, ತಾವಷ್ಟೇ ಯಾಕೆ ಅಂಗಾರಾಕ್ಷತೆ ಹಚ್ಕೋಬೇಕು ಅಂತ ಗೋಡೆಗೆಲ್ಲ ಹಚ್ಚಿರ್ತಾರೆ. ಪಾಪ
ಬಂದ ಹೊಸ ವಾಸ್ತು ಮಾಡಿದ ಮನೆ ಇರ್ತದಲ್ಲ, ಅದಕ್ಕೂ ವೈಷ್ಣವ ದೀಕ್ಷೆ ಇರಲಿ ಅಂತ ತಾವು ಹಚ್ಕೊಂಡ್ರು ಅಂಗಾರ, ತಾವು ಹಚ್ಕೊಂಡ್ರು ಅಕ್ಷತೆ, ಗಂಧ ಎಲ್ಲ ಹಚ್ಚಿರ್ತಾರೆ. ಯಾಕ್ರಿ ಪುರೋಹಿತರು ಹೀಗೆ ಮಾಡಿರಿ ಅಂತ ಕೇಳ್ರಿ, ನಿಮ್ಮ ಮನೆ ವೈಷ್ಣವ ಆಗೋದು ಬೇಡವಾ ಅಂತ ಹೇಳಿ ಅದಕ್ಕೂ ಬರೆದಿರ್ತಾರೆ. ಪುರೀಶಸ್ಯ ಚ ರೋಷಸ್ಯ, ಏನು ಸಿಟ್ಟು ಬರ್ತದ್ರಿ ಅವರಿಗೆ, ಬಡ 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 ಮಾಡಬೇಕು, ಬೇಗ ಬೇಗನೆ ಕೆಲಸ ಮಾಡಬೇಕೆಲ್ಲ. ತಾವು ತಡ ಮಾಡಿ ಬಂದು ಒಂದು ಕಡೆ ಕಾರ್ಯಕ್ರಮ ಒಪ್ಕೊಳ್ಳದೆ ಇನ್ನೊಂದು ಕಡೆ ಒಪ್ಪಿಕೊಂಡು ಮತ್ತೊಂದು ಕಡೆ ಒಪ್ಪಿಕೊಂಡು 3 ಕಡೆ ಒಪ್ಪಿಕೊಂಡು 4ನೇ ಕಡೆ ಬಂದಾಗ ತಡವಾಗದೇ ಇರ್ತದ. ಅಲ್ಲಿ ಅವರಿಗೆ ಯಜಮಾನರಿಗೆ ಅವಸರ, ಸಿಟ್ಟು ಅವ್ರ ಮೇಲೆ. ರೋಷಸ್ಯ ಹಿಂಸಾಯಾಹ, ಮುಂದಿಂದ ಏನು ಅಂದರೆ ಹಿಂಸೆ. ಅಲ್ಲಿ ಕೂಡಬೇಡ್ರಿ, ಇಲ್ಲಿ ಕೂಡಬೇಡ್ರಿ, ಬಲಕ್ಕೆ ಕೂಡ್ರಿ, ಎಡಕ್ಕೆ ಕೂಡ್ರಿ, ಮೇಲೆ ಕೂಡ್ರಿ, ತಲೆ ಕೂಡ್ರಿ, ಎಷ್ಟು ಗೋಳಾಡಿಸ್ತಾರ್ರಿ. ಎಲ್ಲಾದರೂ ಕಾಲು ಮಡಚಬೇಕಂತೆ, ಕೂತ್ಕೊಂಡ್ರೆ ಕೂತ್ಕೊಳ್ಳಿಕ್ಕೆ ಬರ್ತಿರೋದಿಲ್ಲ, ಚೇರ್ ಮೇಲೆ ಕೂತ್ಕೊಂಡ್ರೆ ಬರೋದಿಲ್ಲ. ಇನ್ನು ಕಾಲು ಮಡಚಿದ್ರೆ ಎಲ್ಲಿಂದ ಮಡಚಬೇಕು ಹೇಳ್ರೋಣಂತ. ಎಲ್ಲರಿಗೂ ಮಂಡಿ ತೆಗೆದು ಬೇರೆ ಮಂಡಿ ಹಾಕಿಬಿಟ್ಟಿರ್ತಾರೆ. ಇನ್ನು ಕಾಲು ಮಡಚು ಕೈ ಮಡಚಿದ್ರೆ ಏನು ಮಡಚಿಗೆ ಬರ್ತದೆ, ಬರೋದಿಲ್ಲ. ಹಿಂಸೆ. ಕೊನೆಯದು ತಸ್ಕರಸ್ಯ ಚ, ಭಾರಿ ಕೆಟ್ಟ ಶಬ್ದ ಬೈತಾನ ಅವನು ಪುಣ್ಯಾತ್ಮ. ತಸ್ಕರ ಅಂದರೆ ಕಳ್ತನ ಅಂತೆ. ಎಲ್ಲ ಸಾಮಾನು ಎತ್ಕೊಂಡು ಹೋಗ್ಬಿಡ್ತಾರೆ, ಅವ್ನು ಕೇಳೋದೇ ಇಲ್ಲಂತೆ. ಅವನ ಯಜಮಾನಿಗೆ ತಗೊಳ್ಳೋ ಬೇಡೋ ಅಂತ ಒಂದು ಮಾತು ಕೇಳೋದಿಲ್ವಂತೆ. ಈ 4ರ ಮೊದಲನೇ ಅಕ್ಷರ ಪುರೀಷ, ರೋಷ, ಹಿಂಸ, ತಸ್ಕರ, ಈ 4 ಮೊದಲನೇ ಅಕ್ಷರ ಪುರೋಹಿತ ಅಂತ ತೆಗೆದುಕೊಂಡು ಪುರೋಹಿತ ಮಾಡಿದ ಅಂತ ಒಬ್ಬ ಕವಿ ಬರೀತಾನೆ ಶ್ಲೋಕವನ್ನು. ಪುರೀಷಸ್ಯ ಚ ರೋಷಸ್ಯ ಹಿಂಸಾಯಾಸ್ ತಸ್ಕರಸ್ಯ ಚ ಆದ್ಯಾಕ್ಷರಾಣಿ ಸಂಗ್ರಹ್ಯ ವೇದಾಶ್ಚಕ್ರೇ ಪುರೋಹಿತಂ ಅಂತ. ರಾಜರು ಶುಕ್ರಾಚಾರ್ಯರು ಬೃಹಸ್ಪತ್ಯಾಚಾರ್ಯರು ಎಷ್ಟು ಶಾಸ್ತ್ರವನ್ನು ಓದಿದರೆ ಏನು ಪ್ರಯೋಜನ, ಧನಕ್ಕೆ ಮರಳಾಗಿದ್ದಾರೆ ಅಂತ ಹೀಗೆ ತಿಳಿಸ್ತಾರೆ. ಇದರಲ್ಲಿ ಬರುವಂಥ ಮತ್ತೊಂದು ಪದ್ಯ ದೇವರ ಬಗ್ಗೆ ಹೇಳ್ತಿರುವಾಗ, ದೇವರಿಗೆ ಹಸಿವೆ ಇಲ್ಲ, ದೇವರಿಗೆ ನೀರಡಿಕೆ ಇಲ್ಲ. ಇದೇ ತರಹದಿಂದ ಉಳಿದ ದೇವತೆಗಳಲ್ಲಿ ದೋಷವನ್ನು ಹೇಳಿ ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ ಸಂದಣಿಸಿವೆ ಬಹುದೋಷ ಅಂತ. ಎಲ್ಲೋ ಅಲ್ಲಿ ಇಲ್ಲಿ ಒಂದೊಂದು ಗುಣ ಇರಬಹುದು, ದೋಷಗಳು ಬಹಳವೇ, ಆದ್ದರಿಂದ ಇವರು ಬೇಡ ಅಂತ ಪರಮಾತ್ಮನ ಕಡೆಗೆ ಬರ್ತಾಳೆ. ಆಗ ರಾಜರು ಮತ್ತೊಂದು ಚಿಂತನೆಯನ್ನು ಪ್ರಾರಂಭ ಮಾಡ್ತಾರೆ. ದೇವತೆಗಳಲ್ಲಿ ದೋಷ ಇವೆ ಅಂತ ಬಿಡೋದಾದರೆ ದೇವರಲ್ಲೂ ಅದೇ ತರಹದ ದೋಷಗಳಿವೆ ಅಂತ ನಾವು ಬೇಡ ಅಂತ ಹೇಳ್ತೀವಿ. ಅದಕ್ಕೆ ಉತ್ತರ ಕೊಡ್ತಾ ಬರ್ತಾಳೆ, ಯಾವ ದೋಷವೂ ಇಲ್ಲ ನನ್ನ ಗಂಡನಲ್ಲಿ ಅಂತ. ಭಗವಂತನಲ್ಲಿ ದೋಷ ಇಲ್ಲ ಅಂತ ಸಾಧಿಸುವ ಪದ್ಯಗಳಲ್ಲಿ ಒಂದು ಪದ್ಯ ಏನು, ಹಸಿವೆ ಇಲ್ಲ ದೇವರಿಗೆ. ಹೇಗೆ ಹೇಳ್ತೀರಿ, ದೇವರಿಗೆ ಹಸಿವೆ ಇಲ್ಲ ಅಂತ ಹೇಗೆ ಹೇಳ್ತೀರಿ? ಒಂದು ಪದ್ಯ ತಗೋತಾರೆ. ಆಗ ಭಕ್ಷ್ಯಭೋಜ್ಯವಿತ್ತು ಪೂಜಿಸುವ ಯೋಗಿಗಳುಂಟೆ, ಧನಧಾನ್ಯ ಆಗ ದೊರಕೊಂಬುವುದೇ ಪಾಕ ಮಾಡುವವನ್ನಿ ಮತ್ತಾವಾಗಲೆಲ್ಲಿಹದೋ ವಿಚಾರಿಸಿರೋ ಶೋಭಾನೆ. ದೇವರಿಗೆ ಹಸಿವೆ ಆಗ್ತದೆ, ಅವನಿಗೆ ಊಟಕ್ಕೆ ಹಾಕ್ತೀರಿ, ನೀವು ನೈವೇದ್ಯ ಇಟ್ಟದ್ದಕ್ಕಾಗಿ ದೇವರಿಗೆ ಹೊಟ್ಟೆ ತುಂಬುತ್ತದೆ ಅನ್ನೋದಾದರೆ ಆಗ ಭಕ್ಷ್ಯಭೋಜ್ಯವಿತ್ತು ಪೂಜಿಸುವ ಯೋಗಿಗಳುಂಟೆ. ಯಾವಾಗ? ಪ್ರಳಯ ಕಾಲದಲ್ಲಿ ದೇವರು ಲಕ್ಷ್ಮೀ ಸಮೇತನಾಗಿ ಪವಡಿಸಿದ್ನಲ್ಲ, ಆಗ ನೈವೇದ್ಯ ಕೊಡಲಿಕ್ಕೆ ನೀವ್ಯಾರಾದರೂ ಇದ್ರಾ ಅಂತ ಪ್ರಶ್ನೆ ಕೇಳ್ತಾರೆ ರಾಜರು. ದೇವರಿಗೆ ಹಸಿವೆ, ದೇವರಿಗೆ ನೀರಡಿಕೆ, ದೇವರಿಗೆ ದುಃಖ, ದೇವರಿಗೆ ಜನ್ಮ, ದೇವರಿಗೆ ಮರಣ, ಇದು ಯಾವುದೂ ಇಲ್ಲ ಅನ್ನೋ ಅಂಶಗಳನ್ನು ಹೇಳ್ತಾ ಹಸಿವೆ ಇಲ್ಲ ಅನ್ನುವ ಅಂಶವನ್ನು ತೋರಿಸ್ತಾರೆ. ಆಗ ಭಕ್ಷ್ಯಭೋಜ್ಯವಿತ್ತು ಪೂಜಿಸುವ ಯೋಗಿಗಳುಂಟೆ. ಯಾರಿದ್ರು? ಯಾರೂ ಇದ್ದಿದ್ದಿಲ್ಲ. ಯಾಕಿಲ್ಲ ಅಂತೀರಿ? ಯಾರಾದರೂ ಒಬ್ಬರು ಆಚಾರ ಇದ್ದರು ಅಂತ ಇಟ್ಕೊಂಡ್ರೆ. ಆಗ ಧನಧಾನ್ಯ ಉಂಟೆ, ಆಗ ಎಲ್ಲಿತ್ತು ಅಕ್ಕಿ ಬೇಳೆ, ಎಲ್ಲಿದ್ವು ಅವೆಲ್ಲ ಮಾಡುವಂತಹದ್ದು? ಅವೂ ಇಲ್ಲ. ಮತ್ತೊಂದು ಇಲ್ಲ ಅಂತಾರೇನು, ಪಾಕ ಮಾಡುವ ವನ್ಹಿ ಮತ್ತಾವಾಗಲೆಲ್ಲಿಹದೋ, ಪ್ರಳಯ ಕಾಲದಲ್ಲಿ ಬೆಂಕಿಯಲ್ಲಿತ್ತು. ಹಾಗಾದರೆ ಅಡುಗೆ ಮಾಡಲಿಕ್ಕೆ ಬೇಕಾದ ಅಕ್ಕಿ ಬೇಳೆಗಳಿಲ್ಲ, ಬೆಂಕಿ ಇಲ್ಲ, ಮಾಡುವ ವ್ಯಕ್ತಿಗಳಿಲ್ಲ. ಇಷ್ಟಾದರೂ 100 ವರ್ಷಗಳ ಕಾಲ ದೇವರು ಏನನ್ನೂ ತಿನ್ನದೆ ಹಾಯಾಗಿ ಮಲಗಿದ್ದಾನೆ ಅಂದರೆ ಅವನಿಗೆ ಹಸಿವೆ ಎನ್ನುವುದು ಇಲ್ಲ ಅಂತ ಈ ಒಂದು ಪದ್ಯದಿಂದ ತಿಳಿಸಿಕೊಡ್ತಾ ಇದ್ದಾರೆ. ಇದಷ್ಟೇ ಅನುಸಂಧಾನವನ್ನು ಮಾಡದೆ ಮತ್ತೊಂದು ಅನುಸಂಧಾನವನ್ನು ಮಾಡ್ತಾರೆ ರಾಜರು. ಒಂದು ಪ್ರಸಂಗ ಬರ್ತದೆ ರಾಮಾಯಣದಲ್ಲಿ, ಅದನ್ನು ನೋಡಿದಾಗ ಈ ಪದ್ಯ ರಾಜರ ದೃಷ್ಟಿಯಲ್ಲಿ ಎಷ್ಟು ಚೆಂದಾಗಿ ಹೊಂತದೆ. ರಾಮಾಯಣದ ಕೊನೆಯ ಸಂದರ್ಭ, ಲಕ್ಷ್ಮಣನನ್ನು ಹೊರಗೆ ನಿಲ್ಲಿಸಿದ್ದಾರೆ. ಲಕ್ಷ್ಮಣ, ನೀನು ಹೊರಗೆ ನಿಂತ್ಕೊಂಡಿರು, ನಾನು ಒಳಗಡೆಗೆ ಒಬ್ಬರ ಜೊತೆಗೆ ಮಾತಾಡ್ತಿರ್ತೇನೆ, ಯಾರು ಬಂದರೂ ಒಳಗೆ ಬಿಡಬೇಡ, ಬಿಟ್ಟರೆ ನಿನ್ನನ್ನು ಕೊಲ್ತೇನೆ ಅಂತ ಹೇಳಿಬಿಡ್ತಾರೆ. ಲಕ್ಷ್ಮಣನಿಗೆ ಆಶ್ಚರ್ಯ ಆಗತ್ತೆ, ನನ್ನ ಅಣ್ಣನ ಬಾಯಲ್ಲಿ ಈ ಮಾತು ಬರೋದಿಲ್ಲ, ಈ ಮಾತು ಹೇಗೆ ಬಂತು ಅಂತ ಆಲೋಚನೆ ಮಾಡಿ ಆಯಿತು ಅಂತ ಬಾಗಿಲು ಕಾಯ್ತಾ ಇದ್ದಾನೆ. ಬಾಗಿಲನ್ನು ಕಾಯ್ತಾ ಇರುವಾಗ ಸರಿಯಾಗಿ ದೂರ್ವಾಸರು ಬರ್ತಾರೆ. ಒಳಗಡೆಗೆ ಶಿವ ಇದ್ದಾನೆ, ಅವರ ಜೊತೆಗೆ ಮಾತಾಡ್ತಿದ್ದಾನೆ ರಾಮಚಂದ್ರ. ಹೊರಗಡೆಗೆ ಶಿವನ ಇನ್ನೊಂದು ರೂಪವಾದ ದೂರ್ವಾಸರು ಬರ್ತಾರೆ. ಲಕ್ಷ್ಮಣ ಆಲೋಚನೆ ಮಾಡಿದ, ಒಳಗೆ ಬಿಟ್ಟರೆ ರಾಮ ನನಗೆ ವ್ಯವಸ್ಥೆ ಮಾಡ್ತಾನೆ, ಬಿಡದೆ ಹೋದರೆ
ಈ ಮುನಿ ಸಿಟ್ಟಿಗೆದ್ದು ಶಾಪ ಹಾಕ್ತಾನೆ, ಇಲ್ಲ ಇನ್ನೇನೋ ಮಾಡಿಕೊಂಡು ಹೋಗ್ತಾನೆ. ಹಾಗಾದರೆ ಏನು ಮಾಡಬೇಕು ಅಂತ ದ್ವಂದ್ವದಲ್ಲಿ ಇದ್ದ ಲಕ್ಷ್ಮಣ ಕೊನೆಗೆ ಆಲೋಚನೆ ಮಾಡಿದ, ನಮ್ಮಣ್ಣ ಕರುಣಾಮೂರ್ತಿ ಇದ್ದಾನೆ, ಬಿಟ್ಟರು ಕ್ಷಮಾ ಮಾಡಿದ್ರು ಮಾಡಬಹುದು, ದೂರ್ವಾಸನ ಬಿಟ್ಬಿಡೋಣ ಅಂತ ದೂರ್ವಾಸನ ಒಳಗೆ ಬಿಟ್ಬಿಟ್ಟ. ಅಷ್ಟೊತ್ತಿಗೆ ಒಳಗೆ ಇದ್ದ ಶಿವ ಹೊರಟೋದ್ರು. ದೂರ್ವಾಸರು ಒಳಗೆ ಬಂದರು. ರಾಮ ಏನು ಮಾತಾಡಲಿಲ್ಲ. ಬಂದ ಮೇಲೆ ಕೂಡಿಸಿ ಕೇಳಿದ, ದೂರ್ವಾಸರು ಏನು ಬೇಕು ಅಂತ ಕೇಳಿದ. ಬಂದ ದೂರ್ವಾಸರು ಹೇಳಿದ್ದೇನು ಅಂದರೆ, ರಾಮ ಹಸಿವೆ ಆಗಿದೆ ಊಟಕ್ಕೆ ಹಾಕು ಅಂತ. ಹಸಿವೆ ಆಗಿದೆ ಊಟಕ್ಕೆ ಹಾಕು ಅಂದರೆ ಅಡುಗೆ ಮಾಡಿದ್ದಿದೆ, ಅವಶ್ಯವಾಗಿ ಊಟಕ್ಕೆ ಕೂಡ್ರಿ ಅಂದರೆ, ನಚ ಸಿದ್ಧಮನ್ನಂ, ಇಲ್ಲ ನಾನು ಮಾಡಿಟ್ಟ ಅಡುಗೆ ಉಣ್ಣೋದಿಲ್ಲ. ಈ ಕೆಲವರು 3 ತಾಸು ಆಗಿಬಿಟ್ರೆ ಅಡುಗೆ ಮಾಡಿ ಆದಮೇಲೆ ಅದು ಊಟ ಮಾಡ್ತಿರೋದಿಲ್ಲ. ಬೆಳಗ್ಗಿನ ಅಡುಗೆಯನ್ನು ಸಾಯಂಕಾಲ ಮಾಡೋಂಗಿಲ್ಲ, ಸಾಯಂಕಾಲದ ಅಡುಗೆಯನ್ನು ಮತ್ತೆ ಇನ್ಯಾವಾಗೋ ಮಾಡೋ ಹಾಗಿಲ್ಲ ಅಂತಿದೆಯಲ್ಲ, ಹಾಗೆ ನಾನು ಸಿದ್ಧವಾದ ಅನ್ನ ಉಣ್ಣಂಗಿಲ್ಲ. ಸರಿ, ಏನು ಒಂದು 5 ನಿಮಿಷ ಕೂಡ್ರಿ, ಬಿಸಿ ಬಿಸಿಯಾಗಿ ಅಡುಗೆ ಮಾಡಿಸಿ ಹಾಕ್ತೀನಿ ಅಂದರೆ ಅಷ್ಟೊತ್ತು ನನಗೆ ಕಾಯಲಿಕ್ಕೆ ಆಗೋದಿಲ್ಲ. ನೋಡ್ರಿ, ದೂರ್ವಾಸರ ಹಠ. ಮಾಡಿದ ಅಡುಗೆಯನ್ನು ಉಣ್ಣಂಗಿಲ್ಲ, ಅಡುಗೆ ಮಾಡೋ ಅಷ್ಟೊತ್ತು ಕಾಯೋದಿಲ್ಲ. ಮತ್ತೇನು ಮಾಡಬೇಕೀಗ? ಏನು ಮಾಡಲಿಕ್ಕಿಲ್ಲ, ಈಗ ಹಸಿವೆ ಆಗಿದೆ, ಹೊಟ್ಟೆ ತುಂಬಿಸು. ಆಗ ದೇವರಂತಾನೆ, ಓಹೋ, ನನ್ನ ಪರೀಕ್ಷೆಯನ್ನೇ ನೀವು ಮಾಡಲಿಕ್ಕೆ ಬಂದಿದ್ದೀರಾ, ಕೂಡ್ರಿ ಅಂತ ಹೇಳಿದ. ಎದುರಿಗೆ ದೂರ್ವಾಸರನ್ನ ಕೂಡಿಸಿ ತನ್ನ 4 ಬೆರಳುಗಳನ್ನು ಚಾಚ್ತಾನಂತೆ. 4 ಬೆರಳುಗಳನ್ನು ಚಾಚಿದರೆ 4 ಬೆರಳುಗಳಿಂದಲೇ ಭಕ್ಷ್ಯ ಭೋಜ್ಯ ಲೇಖ್ಯಾಪೇಕ್ಷೆಗಳು ತಾನಾಗಿ ಹರಿದುಕೊಂಡು ಬರಲಿಕ್ಕೆ ಪ್ರಾರಂಭ ಆಗ್ತದೆ. ದೂರ್ವಾಸರು ಆ ಕ್ಷಣದಲ್ಲಿ ಬಂದ ಎಲ್ಲ ಪದಾರ್ಥವನ್ನು ಹೊಟ್ಟೆ ತುಂಬ ಉಂಡು ತೃಪ್ತರಾಗ್ತಾರಂತೆ. ರಾಜರು ಕೇಳಿದರು, ನೀವು ದೇವರಿಗೆ ಕೊಡೋದಾಗಿದ್ದರೆ ಆಗ ಭಕ್ಷ್ಯ ಭೋಜ್ಯವಿತ್ತು ಪೂಜಿಸುವ ಯೋಗಿಗಳುಂಟೆ, ದೂರ್ವಾಸರು ಬಂದಿದ್ದಲ್ಲ ನನಗೆ ಹಸಿವೆ ಆಗಿದೆ ಏನಾದರೂ ಕೊಡು ಅಂತ ಕೇಳಿಕೊಂಡು ಆಗ ಕೊಡೋರು ಯಾರಾದರೂ ಇದ್ರ? ಆಗ ಧನಧಾನ್ಯಗಳುಂಟೆ, ಧನಧಾನ್ಯ ಉಂಟೆ, ಪಾಕ ಮಾಡುವವನ್ನೀ ಮತ್ತಾವಾಗಲೆಲ್ಲಿಹದೋ. ಆದ್ದರಿಂದ ಈ ಪ್ರಸಂಗಗಳನ್ನು ನೋಡಿದಾಗ ನಮಗೆ ತಿಳಿದು ಬರೋದೇನು ಅಂದರೆ, ದೇವರ ಎಷ್ಟು ರೀತಿಯಿಂದ ದುರ್ವಾಸನೆ ಮೊದಲಾದವರು ಯಾರೇ ಏನೇ ಪ್ರಯತ್ನ ಮಾಡಿದರೂ ಕೂಡ ಅದಾಗಲಿಲ್ಲ. ಈ ಪದ್ಯಕ್ಕೆ ರಾಮಾಯಣದ ಆ ಕಥೆ ಅತ್ಯಂತ ಸಮರ್ಥವಾಗಿ ಹೊಂತದೆ ಅಂತ ಹೇಳ್ತಾ ಕೊನೆಯ ಮಾತನ್ನು ಮುಕ್ತಾಯ ಮಾಡ್ತೇನೆ. ಹೀಗೆ ಲಕ್ಷ್ಮೀದೇವಿ ಇತರರಲ್ಲಿ ದೋಷಗಳನ್ನು ಎಣಿಸಿ, ಇತರರು ದೋಷಿಗಳು, ಭಗವಂತ ದೋಷ ದೂರ, ಗುಣಪೂರ್ಣ ಅಂತ ಹೇಳ್ತಾ, ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯ ಶ್ರೀನಾರಿ ತನ್ನ ಕರದಲ್ಲಿ ಪೀನಕಂಧರದ ತ್ರಿವಿಕ್ರಮರಾಯನ ಕೊರಳಿನ ಮೇಲಿಟ್ಟು ನಮಿಸಿದಳು ಅಂತ ಆ ಕೈಯಲ್ಲಿರುವಂತಹ ಮಾಲೆಯನ್ನು ಅಜಿತನಾಮಕ ಪರಮಾತ್ಮನ ಕೊರಳಿನ ಮೇಲೆ ಹಾಕಿ ಅವನಿಗೆ ನಮಸ್ಕರಿಸಿ ಅವನ ಹೆಂಡತಿಯಾದಳು ಅಂತ ತಿಳಿಸ್ತಾರೆ. ಅತ್ಯದ್ಭುತವಾದ ಲಕ್ಷ್ಮೀ ಶೋಭಾನದ ಕೃತಿ ಇದು. ರಾಜರು ರಚನೆ ಮಾಡಿರುವಂತಹದ್ದು. ಅರ್ಧ ಗಂಟೆಯಲ್ಲಿ 1-2 ಪದ್ಯಗಳು ಮಾತ್ರ ಸ್ಥಾಲೀಪುಲಾಕ ನ್ಯಾಯದಂತೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದೇನೆ. ನಮ್ಮ ಸೋದರ ಮಾವಂದರಾಗಿರುವಂಥ ಪರಿಮಳಾಚಾರ್ಯರು ಪ್ರತಿ ವರ್ಷ ಈ ರಾಘವೇಂದ್ರ ಸಪ್ತಾಹ ಮಹೋತ್ಸವಕ್ಕೆ ಕರೆದು ನನಗೆ ಉಪನ್ಯಾಸಕ್ಕೆ ಅವಕಾಶ ನೀಡ್ತಾರೆ. ನಾನು ಕಳೆದ 5 ವರ್ಷಗಳಿಂದ ಈ ಕಾರ್ಯಕ್ರಮಕ್ಕೆ ತಪ್ಪದೇ ಭಾಗವಹಿಸ್ತಾ ಇದ್ದೀನಿ. ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ನನ್ನ ಮೇಲೆ ಪ್ರೀತಿಯನ್ನು ತೋರಿಸ್ತಾ ಅವರ ಎಲ್ಲ ಕಾರ್ಯಕ್ರಮಗಳಿಗೂ ಭಾಗವಹಿಸಲಿಕ್ಕೆ ನನಗೆ ಅನುವು ಮಾಡಿಕೊಡಬೇಕು ಅಂತ ಹೇಳ್ತಾ, ವೇದಿಕೆಯ ಮೇಲೆ ತಮ್ಮ ಸಾನ್ನಿಧ್ಯವನ್ನು ನೀಡಿ ನಮ್ಮೆಲ್ಲರಿಗೂ ಕೂಡ ಅನುಗ್ರಹ ಮಾಡುವಂತಹ ಪೂಜ್ಯ ಫಲಿಮಾರು ಶ್ರೀಗಳು ಹಾಗೂ ಅಧಮಾರು ಶ್ರೀಗಳಿಬ್ಬರ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇಷ್ಟೊತ್ತು ತಾವು ಪ್ರವಚನ ಕೇಳಿದ್ದಕ್ಕೆ, ತಾವೆಲ್ಲ ಕುಳಿತುಕೊಂಡು ಕೇಳಿದ್ದೀರಲ್ಲ, ನಮ್ಮ ಗುರುಗಳೊಬ್ಬರು ಹೇಳ್ತಿರ್ಬೇಕು, ಇಷ್ಟೊತ್ತು ಪ್ರವಚನ ಕೇಳಿದ್ದಕ್ಕಲ್ಲ, ಇಷ್ಟೊತ್ತು ತಾಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ. ಯಾಕೆಂದರೆ ಕೇಳೋದೇ ದೊಡ್ಡ ಕಥೆ. ಹಾಗಾಗಿ ನಿಮಗೂ ಕೂಡ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ. ಲಕ್ಷ್ಮೀ ಶೋಭಾನ ಪ್ರವಚನ ಮಾಡಿರ್ತಕ್ಕಂಥ ವಿದ್ವಾನ್ ಕಪಿಲಾಚಾರ್ಯ ಗಲಗಲಿ ಅವರಿಗೆ ಉಭಯ ಸಮಿತಿಗಳ ಪರವಾಗಿ ಅನಂತ ಧನ್ಯವಾದಗಳು. ಅವರು ಶ್ರೀಪಾದಂಗಳವರ ಹಸ್ತದಿಂದ ಗುರುರಾಜನ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾಗಿ ಪ್ರಾರ್ಥನೆ. ಶ್ರೀಧರಾಚಾರ್ಯ ಪಾಂಡ್ರಂಗಿ ಆಚಾರ್ಯ ಜೊತೆ ಬಂದವರು ರಾಯ ಪ್ರಸಾದ್.
ಹಾಂ ಹರೇ ಶ್ರೀನಿವಾಸ. ರಾಘವೇಂದ್ರ ಸಪ್ತಾಹ ಮಹೋತ್ಸವಕ್ಕೆ ನಮ್ಮೆಲ್ಲರನ್ನ ಅನುಗ್ರಹಿಸಲಿಕ್ಕಾಗಿ